ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರಿಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋಯೇ ಸವ್ವಸಾಹೋಣಂ. ಭಗವತ್ ಉಮಾಸ್ವಾಮಿ ವಿರಚಿತ ಶ್ರೀ ತತ್ವಾರ್ಥ ಸೂತ್ರ. ಮೋಕ್ಷ ಮಾರ್ಗಸ್ಯ ನೇತಾರಂ ಭಿತ್ತಾರಂ ಕರ್ಮ ಭೂಮೃತಾಂ ಜ್ಞಾತಾರಂ ಈಶ್ವತತ್ವಾನಾಂ ವಂದೇ ತದ್ಗುಣಾಲಬ್ಧಯೇ ವಂದೇ ತದ್ಗುಣಾಲಬ್ಧಯೇ ವಂದೇ ತದ್ಗುಣಾಲಬ್ಧಯೇ. पंचपरमेष्टि भगवान की जय हो. आचार्य श्री उमास्वामी महाराज की जय हो. प्रणम्य सागर महाराज की जय हो. 3 कड़िमे 9 कोटि मुनिराज की जय हो. जिनवाणी माता की जय हो. अहिंसा परमो धर्म की जय हो. ಅವಧಿಜ್ಞಾನ ಮತ್ತು ಮನಃಪರ್ಯಾಯ ಜ್ಞಾನದ ವರ್ಣನೆಯ ನಂತರ ಈಗ ಕೇವಲ ಜ್ಞಾನದ ವಿಷಯವನ್ನು ಮುಂದಿನ ಸೂತ್ರಗಳಲ್ಲಿ ಹೇಳುತ್ತಾರೆ. ಸೂತ್ರ 29. ಸರ್ವದ್ರವ್ಯ ಪರ್ಯಾಯೇಷು ಕೇವಲಸ್ಯ. ಸರ್ವದ್ರವ್ಯ ಪರ್ಯಾಯೇಷು ಕೇವಲಸ್ಯ ಅರ್ಥ ಕೇವಲ ಜ್ಞಾನದ ವಿಷಯದ ನಿಯಮ ಎಲ್ಲ ದ್ರವ್ಯಗಳ ಎಲ್ಲ ಪರ್ಯಾಯಗಳಲ್ಲಿ ಇದೆ. ಒಂದೊಂದು ದ್ರವ್ಯಕ್ಕೂ ತ್ರಿಕಾಲವರ್ತಿ ಅನಂತಾನಂತ ಪರ್ಯಾಯಗಳಾಗುತ್ತವೆ. ಆದ್ದರಿಂದ ಎಲ್ಲ ದ್ರವ್ಯಗಳನ್ನು ಮತ್ತು ದ್ರವ್ಯಗಳ ತ್ರಿಕಾಲವರ್ತಿ ಅನಂತಾನಂತ ಪರ್ಯಾಯಗಳನ್ನು ಕೇವಲ ಜ್ಞಾನವು ಒಟ್ಟಿಗೆ ಒಂದೇ ಸಮಯದಲ್ಲಿ ಪ್ರತ್ಯಕ್ಷವಾಗಿ ತಿಳಿಯುತ್ತದೆ. ಜ್ಞಾನಗಳ ವಿಷಯಗಳ ಹೇಳಿದ ಮೇಲೆ ಈಗ ಮುಂದೆ ಆತ್ಮನಲ್ಲಿ ಒಂದು ಸಲ ಒಟ್ಟಿಗೆ ಎಷ್ಟು ಜ್ಞಾನಗಳು ಇರುತ್ತವೆ ಎಂಬುದನ್ನು ಮುಂದಿನ ಸೂತ್ರದಲ್ಲಿ ಹೇಳುತ್ತಾರೆ. ಸೂತ್ರ 30. ಏಕಾದೀನಿ ಬಾಹ್ಯಾನಿ ಯುಗಪದೇ ಕಸ್ಮಿನ್ನ ಚತುರ್ಭ್ಯಾಹ. ಏಕಾದೀನಿ ಬಾಹ್ಯಾನಿ ಯುಗಪದೇ ಕಸ್ಮಿನ್ನ ಚತುರ್ಭ್ಯಾಹ ಅರ್ಥ ಒಂದು ಆತ್ಮನಲ್ಲಿ ಒಟ್ಟಿಗೆ 1ರಿಂದ ಹಿಡಿದು 4 ಜ್ಞಾನಗಳವರೆಗೆ ಇರಬಹುದು. 1 ಇದ್ದರೆ ಕೇವಲ ಜ್ಞಾನ ಮಾತ್ರ ಇರುತ್ತದೆ. 2 ಇದ್ದರೆ ಮತಿಜ್ಞಾನ ಮತ್ತು ಶ್ರುತಜ್ಞಾನಗಳು ಇರುತ್ತವೆ. 3 ಇದ್ದರೆ ಮತಿ, ಶ್ರುತ ಮತ್ತು ಮನಃಪರ್ಯಾಯ ಜ್ಞಾನಗಳಿರುತ್ತವೆ. 4 ಇದ್ದರೆ ಮತಿ, ಶ್ರುತ, ಅವಧಿ ಮತ್ತು ಮನಃಪರ್ಯಾಯ ಜ್ಞಾನಗಳು ಇರುತ್ತವೆ. ಇದಕ್ಕಿಂತ ಅಧಿಕ ಜ್ಞಾನ ಇರುವುದಿಲ್ಲ. ಏಕೆಂದರೆ ಕೇವಲ ಜ್ಞಾನವು ಕ್ಷಾಯಿಕವಿದ್ದು ಸಮಸ್ತ ಜ್ಞಾನಾವರಣ ಕರ್ಮದ ಕ್ಷಯವಾಗುವುದರಿಂದ ಆಗುತ್ತದೆ. ಆದ್ದರಿಂದ ಅದು ಒಂದೇ ಆಗುತ್ತದೆ. ಅದರ ಜೊತೆ ಉಳಿದ ಕ್ಷಯೋಪಶಮಿಕ ಜ್ಞಾನ ಇರಲಾರದು.
ಮುಂದಿನ ಸೂತ್ರದಲ್ಲಿ 5 ಜ್ಞಾನಗಳಲ್ಲಿ ಮೊದಲ 3 ಜ್ಞಾನಗಳು ಮಿಥ್ಯಾ ಸಹ ಆಗಬಲ್ಲದು ಎಂದು ಮುಂದಿನ ಸೂತ್ರದಲ್ಲಿ ತಿಳಿಸುತ್ತಾರೆ. ಸೂತ್ರ 31 ಮತಿ ಶ್ರುತಾವಧಾಯೋ ವಿಪರ್ಯಶ್ಚ. ಮತಿ ಶ್ರುತಾವಧಾಯೋ ವಿಪರ್ಯಶ್ಚ. ಈ ಸೂತ್ರದ ಅರ್ಥ, ವಿಪರ್ಯದ ಅರ್ಥ ವಿಪರೀತ ಅಂದರೆ ವಿರುದ್ಧ ಎಂದು ಆಗುತ್ತದೆ. ಇಲ್ಲಿ ಸಮ್ಯಕ್ ಜ್ಞಾನದ ಅಧಿಕಾರವಿದೆ. ಆದ್ದರಿಂದ ವಿಪರ್ಯಾಯ ಎಂದರೆ ಸಮ್ಯಕ್ ಜ್ಞಾನದ ವಿರುದ್ಧ ಮಿಥ್ಯಾಜ್ಞಾನ ಎಂದು ತಿಳಿದುಕೊಳ್ಳಬೇಕು. ಹಾಗೂ ಛ ಶಬ್ದ ಸಮುಚ್ಛಾಯವಾಚಿ ಇದೆ. ಆದ್ದರಿಂದ ಮತಿ, ಶ್ರುತ ಮತ್ತು ಅವಧಿಜ್ಞಾನಗಳು ಸತ್ಯವೂ ಆಗುತ್ತವೆ ಮತ್ತು ಮಿಥ್ಯವೂ ಆಗುತ್ತವೆ ಎಂದು ಈ ಸೂತ್ರದಿಂದ ತಿಳಿಯಬೇಕು. ಈ ಸೂತ್ರಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ, 5 ಜ್ಞಾನಗಳಲ್ಲಿ ಪ್ರಥಮ 3 ಜ್ಞಾನಗಳು ಮಿಥ್ಯ ಏಕೆ ಆಗುತ್ತವೆ ಎಂದು ಪ್ರಶ್ನೆ. ಇದರ ಉತ್ತರ, ಪ್ರಥಮ 3 ಜ್ಞಾನಗಳು ಮಿಥ್ಯಾದೃಷ್ಟಿಗಳಿಗೇನೆ ಆಗುತ್ತವೆ. ಹೇಗೆ ಕಹಿಯಾದ ಪಾತ್ರೆಯಲ್ಲಿ ಇಟ್ಟ ಹಾಲು ಕಹಿಯಾಗುತ್ತದೆ, ಹಾಗೆಯೇ ಯಾವ ಆತ್ಮನಲ್ಲಿ ಮಿಥ್ಯಾದರ್ಶನದ ಉದಯವಾಗುತ್ತದೆ ಆ ಆತ್ಮನ ಜ್ಞಾನವು ಮಿಥ್ಯ ಆಗುತ್ತದೆ. ಹೇಗೆ ಸಮ್ಯಕ್ ದೃಷ್ಟಿಯು ಮತಿಜ್ಞಾನದ ಮುಖಾಂತರ ರಸಾದಿಗಳನ್ನು ತಿಳಿಯುತ್ತಾನೆ, ಅದೇ ರೀತಿ ಮಿಥ್ಯಾದೃಷ್ಟಿಯು ಕೂಮತಿ ಜ್ಞಾನದ ಮುಖಾಂತರ ತಿಳಿಯುತ್ತಾನೆ. ಹೇಗೆ ಸಮ್ಯಕ್ ದೃಷ್ಟಿಯು ಶ್ರುತಜ್ಞಾನದ ಮುಖಾಂತರ ಪದಾರ್ಥಗಳನ್ನು ತಿಳಿದುಕೊಂಡು ಬೇರೆಯವರಿಗೆ ಉಪದೇಶಿಸುತ್ತಾನೆ, ಹಾಗೆಯೇ ಮಿಥ್ಯಾದೃಷ್ಟಿಯು ಕುಶ್ರುತ ಜ್ಞಾನದ ಮುಖಾಂತರ ತಿಳಿದುಕೊಂಡು ಬೇರೆಯವರಿಗೆ ಉಪದೇಶಿಸುತ್ತಾನೆ. ಹಾಗೂ ಹೇಗೆ ಸಮ್ಯಕ್ ದೃಷ್ಟಿಯು ಅವಧಿಜ್ಞಾನದ ಮುಖಾಂತರ ಪದಾರ್ಥಗಳ ನಿಶ್ಚಯ ಮಾಡಿಕೊಳ್ಳುತ್ತಾನೆ, ಹಾಗೆಯೇ ಮಿಥ್ಯಾದೃಷ್ಟಿಯು ಅವಧಿಜ್ಞಾನದ ಮುಖಾಂತರ ಪದಾರ್ಥಗಳನ್ನು ನಿಶ್ಚಯ ಮಾಡಿಕೊಳ್ಳುತ್ತಾನೆ. ಈ ರೀತಿ ಮಿಥ್ಯಾದೃಷ್ಟಿಯು ರೂಪಾದಿ ವಿಷಯಗಳನ್ನು ಗ್ರಹಿಸುವುದರಲ್ಲಿ ವಿಪರೀತತೆ ಕಂಡುಬರುವುದಿಲ್ಲ. ಆದರೂ ಅವನ ಜ್ಞಾನವನ್ನು ಏಕೆ ಮಿಥ್ಯ ಎಂದು ಹೇಳುತ್ತಾರೆ ಎಂದು ಶಂಕಾಕಾರರನ್ನು ಪ್ರಶ್ನಿಸುತ್ತಾನೆ ಶಿಷ್ಯನು. ಈ ಶಂಕೆಯ ನಿವಾರಣೆ ಮಾಡಲು ಸೂತ್ರಕಾರರು ಮುಂದಿನ ಸೂತ್ರವನ್ನು ಹೇಳುತ್ತಾರೆ. ಸೂತ್ರ 32 ಸದಸತೋರ ವಿಶೇಷಾದ್ಯ ದೃಶ್ಚೋಪಲಬ್ಧೇರುನ್ಮತಾವತ್. ಸದಸತೋರ ವಿಶೇಷಾದ್ಯ ದೃಶ್ಚೋಪಲಬ್ಧೇರುನ್ಮತಾವತ್. ಈ ಸೂತ್ರದ ಅರ್ಥ, ಸತ್ ಎಂದರೆ ವಿದ್ಯಮಾನ ಮತ್ತು ಅಸತ್ ಎಂದರೆ ಅವಿದ್ಯಮಾನ, ಅಥವಾ ಸತ್ ಎಂದರೆ ಒಳ್ಳೆಯದು ಮತ್ತು ಅಸತ್ ಎಂದರೆ ಕೆಟ್ಟದ್ದು. ಮಿಥ್ಯಾದೃಷ್ಟಿಯು ಸತ್ ಮತ್ತು ಅಸತ್ಗಳ ಭೇದಗಳನ್ನು ತಿಳಿಯುವುದಿಲ್ಲ.
ಮತ್ತು ಉನ್ನತ ಪುರುಷನ ತರಹ ತನ್ನ ರುಚಿಗನುಸಾರ ವಸ್ತುಗಳನ್ನು ಗ್ರಹಿಸುತ್ತಾನೆ. ಹೇಗೆ ಮದ್ಯವನ್ನು ಕುಡಿದು ಉನ್ಮತ್ತನಾದ ಮನುಷ್ಯನು ಕೆಲವು ಸಲ ತಾಯಿಯನ್ನು ಪತ್ನಿ ಎಂದು, ಕೆಲವು ಸಲ ಪತ್ನಿಯನ್ನು ತಾಯಿ ಎಂದು ಕರೆಯುತ್ತಾನೆ. ಕೆಲವು ಬಾರಿ ಪತ್ನಿಯನ್ನು ಪತ್ನಿ ಎಂದು, ತಾಯಿಯನ್ನು ತಾಯಿ ಎಂದು ಹೇಳಿದರೂ ಅವನು ಸರಿಯಾಗಿ ತಿಳಿದುಕೊಂಡು ಹೀಗೆ ಹೇಳುವುದಿಲ್ಲ. ಇದೇ ರೀತಿ ಮಿಥ್ಯಾದೃಷ್ಟಿಯು ಘಟ, ಘಟಾದಿ ಪದಾರ್ಥಗಳನ್ನು ಘಟ, ಪಟಾದಿಗಳೆಂದು ತಿಳಿಸುತ್ತಾನೆ. ಆದರೆ ಮಿಥ್ಯತ್ವದ ಉದಯವಿರುವುದರಿಂದ ಯಥಾರ್ಥ ವಸ್ತು ಸ್ವರೂಪದ ಜ್ಞಾನ ಅವನಿಗೆ ಇರುವುದಿಲ್ಲ. ಆದ್ದರಿಂದಲೇ ಅವನ ಜ್ಞಾನವನ್ನು ಮಿಥ್ಯೆ ಎಂದು ಮನ್ನಿಸಲಾಗುತ್ತದೆ. ಹೀಗೆ ಪ್ರಮಾಣದ ಕಥನವನ್ನು ಮಾಡಿ ಈಗ ನಯದ ಭೇದಗಳನ್ನು ಮುಂದಿನ ಸೂತ್ರದಲ್ಲಿ ಹೇಳುತ್ತಾರೆ. पंचपरमेश्वरी भगवान की जय हो। आचार्य श्री उमा स्वामी महाराज की जय हो। प्रणम्य सागर महाराज की जय हो। जिनवाणी माता की जय हो। अहिंसा परमो धर्म की जय हो।